ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕಾದಾಗೂ ಮೇನ್ ರೋಡ್ ಅದ. ಮೇನ್ ರೋಡ್ಲಿಂದ ಸ್ವಲ್ಪ ಮುಂದೆ ಬಂದೇವಪ್ಪ ಅಂತಂದ್ರೆ ಊಡಿಗೆಗೆ ಹೋಗ್ಲಕ್ಕೆ ಒಂದು ರೋಡ್ ಅದ. ಇದಕ್ಕೂ ಇದು ಏನು ನೋಡ್ಲತ್ತಿರಲ್ಲ ನೀವು, ಬಸ್ ಸ್ಟ್ಯಾಂಡ್ಲಿಂದ ಬರ್ತೀವಿ. ಬಸ್ ಸ್ಟ್ಯಾಂಡ್ಲಿಂದ ಬಂದೇವಪ್ಪ ಅಂದ್ರೆ ಇದು ಹೈದರಾಬಾದ್, ಕೊಡಂಗಲ್ ಮತ್ತು ಯಾದಗಿರಿ ಹೋಗೋ ರೋಡ್ ಇದು. ಇದು ಈಗೇನು ನೋಡ್ಲತ್ತಿರಲ್ಲ, ಇದು ಊಡಿಗೆಗೆ ಹೋಗ್ತೀವಿ. 8 ಕಿಲೋಮೀಟ್ರ್ ಊಡಿಗೆ ಅದ. ಈ ನಮ್ಮ ಸೇಡಂ ತಾಲೂಕಲ್ಲಿಂದ 8 ಕಿಲೋಮೀಟ್ರ್ ಒಂದು ಊಡಿಗೆ ಅಂತ ಬರ್ತದೆ, ಒಂದು ಗ್ರಾಮ. ಆ ಗ್ರಾಮಕ್ಕೆ ಹೋಗುವ ರಸ್ತೆ ಇದು ನೋಡ್ರಿ. ಇಲ್ಲಿ NT ಕಾಲೇಜ್ಗೆ ಹೋಗ್ತಾರ, ಮತ್ತು ಊಡಿಗೆಗೆ ಹೋಗ್ತಾರ, ಅಂಗನಳ್ಳಿಗೆ ಹೋಗ್ತಾರ, ದಿಗ್ಗಾಂವ್ಗೆ ಹೋಗ್ತಾರ. ಎಲ್ಲರೂ ಇದೇ ರೋಡ್ಲಿಂದ ಹೋಗ್ಬೇಕು. ಇಲ್ಲಿ ರೋಡಿನ ಪರಿಸ್ಥಿತಿ ನೋಡ್ರಿ ಹೆಂಗಿಟ್ಟಾರ. ಇಲ್ಲಿ ನೋಡ್ರಿ, ಇಷ್ಟು ಸಾರ್ವಜನಿಕರಿಗೂ, ಆಟೋದಾಗ ಹೋಗೋರಿಗೂ, ಟೂ ವೀಲರ್ ಬರೋರಿಗೂ, ಪಾದಚಾರಿಗಳಿಗೂ ಎಷ್ಟು ತೊಂದರೆ ಆಗ್ಲತ್ತವ ನೋಡ್ರಿ. ನಿಮಗೆ ಲೈವ್ ಆಗಿ ತೋರಿಸ್ಲತ್ತೀನಿ. ಇದು ನಮ್ಮ ಸೇಡಂ ತಾಲೂಕು ಹೃದಯ ಭಾಗದಾಗೆ ಅದ. ಇಲ್ಲಿ ನೋಡ್ರಿ ಎಷ್ಟು ಜನ ಕಂಟಿನ್ಯೂ ಬರ್ತಾನೆ ಇರ್ತಾರ, ಹೋಗ್ತಾನೆ ಇರ್ತಾರ. ಪರಿಸ್ಥಿತಿ ಮಾತ್ರ ಈ ಥರ ಇಟ್ಟಾರ. ಅಲ್ಲ ರೀ, ಇದು ಎಲ್ಲರಿಗೂ ಕಣ್ಣಿಗೆ ಕಾಣ್ತದ. ಕಣ್ಣಿಗೆ ಕಂಡ್ರು ನಾವು ಏನು ಮಾಡ್ಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರು, ಇಲ್ಲಿ ಏನಾದರೂ ಶಿಲ್ಪ ಇಲ್ಲ ಕಂಕರು ಏನಾನ ಮಾಡಿ ಹೈಟ್ ಮಾಡಬೇಕು. ಹೈಟ್ ಮಾಡಿ ನೀರು ನಿಂದ್ರಲಾರ್ದಂಗೆ ಮಾಡಬೇಕು. ಈ ಥರ ಈ ನೀರಾಗೆ ಎಲ್ಲರೂ ಹೋಗ್ಬೇಕು, ಬರಬೇಕು. ನೋಡ್ರಿ ಎಲ್ಲ ಪರಿಸ್ಥಿತಿ ನೋಡ್ರಿ ಯಾವ ಥರ ಇಟ್ಟಾರ ನೋಡ್ರಿ. ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು. ಇಲ್ಲಿ ಸಾರ್ವಜನಿಕರಿಗೆ ನೀವು ತೊಂದರೆ ಮಾಡಿ ಕೊಡ್ತಾ ಇದ್ದೀರಿ. ಇಲ್ಲಿ ನೋಡ್ರಿ ಎಷ್ಟೋ ಜನ ಬರ್ತಿರ್ತಾರ. ನಿಮಗೆ ಲೈವ್ ಯಾಕೆ ತೋರಿಸ್ಲತ್ತೀನಿ ಅಂದ್ರೆ ಇಲ್ಲಿ ಎಷ್ಟು ಜನ ಬರ್ತಾರ, ಎಷ್ಟು ಜನ ಹೋಗ್ತಾರ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು. ಅದ್ರ ಸಲಕ್ಕಾಗಿ ನಾನು ಲೈವ್ ವಿಡಿಯೋ ಮಾಡ್ಲತ್ತೀನಿ. ಇಲ್ಲೇ ಸ್ಥಳದಾಗ ನಿಂತೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇಲ್ಲಿ ನೋಡ್ರಿ ಸಾರ್ವಜನಿಕರು ಎಲ್ಲರೂ ಇದ್ರಾಗಿಂದ ಹೋಗ್ಬೇಕು. ಇದು ಏನಾಗ್ಯದಪ್ಪ ಅಂತಂದ್ರೆ ಒಂದು ಸಣ್ಣದೊಂದು ಸ್ವಿಮ್ಮಿಂಗ್ ಪೂಲ್ ಥರ ಆಗ್ಯದ. ಇದ್ರಾಗ ಬಂದೇನು ಈಜಾಡ್ಬೇಕಾ ಏನು ಮಾಡಿ. ಇಲ್ಲಿ ನೋಡ್ರಿ ಈ ಥರ ಅದ ನೋಡಿ. ಈಗ ಆಟೋನು ಹೊಂಟದ ನೋಡ್ರಿ. ಈಗ ಟೂ ವೀಲರು, ಆಟೋಗಳು ಎಲ್ಲ ಇಲ್ಲಿದೆ ಹೋಗ್ತಾವ. ಇಲ್ಲಿ ನೋಡ್ರಿ ಆಟೋ ಹೋಗ್ಲಾಗ್ತದ. ನಿಮಗೆ ಲೈವ್ ಯಾಕೆ ತೋರಿಸ್ಲತ್ತೀನಪ್ಪ ಅಂದ್ರೆ ಇಲ್ಲಿ ಲೈವಿನಾಗ ಎಷ್ಟು ಜನ ಬರ್ತಾರ, ಎಷ್ಟು ಜನ ಹೋಗ್ತಾರ ಅಂತ ನಿಮ್ಮ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಅದ್ರ ಸಲಕ್ಕಾಗಿ ನಾನು ಲೈವ್ ವಿಡಿಯೋ ಮಾಡ್ಲತ್ತೀನಿ. ಇದು ಲೈವ್ ವಿಡಿಯೋ ಮಾಡೋ ಉದ್ದೇಶನೇ ಇದು. ಇಲ್ಲಿ ನೋಡ್ರಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಹೆಂಗೆ ಬರ್ತಾರೆ ನೋಡ್ರಿ ಎಲ್ಲರೂ. ಈಗ ಈ ಥರ ಎಲ್ಲರೂ ಇದ್ರ ಹಿಂದೆ ಹೋಗ್ಬೇಕು. ಈ ಥರ ಪರಿಸ್ಥಿತಿ ಅದ. ಅಪ್ಪಾ ನೋಡ್ರಿ, ಈಗ ಟೂ ವೀಲರ್ ಹಿಂಗೆ ಬರಬೇಕು, ಆಟೋ ಹಿಂಗೆ ಬರಬೇಕು. ಒಂದು ಸಣ್ಣದು ಏನಾಗ್ಯದಪ್ಪ ಅಂತಂದ್ರೆ ಒಂದು ಸಣ್ಣದು ಸ್ವಿಮ್ಮಿಂಗ್ ಪೂಲ್ ಅನ್ಬೋದು ನಾವು ಇದಕ್ಕೂ. ಆ ಥರ ಸಣ್ಣ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಆಗಿಬಿಟ್ಟದ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಎಲ್ಲ ಕಾಣ್ತಿರ್ತದೆ. ಇದು ಕಣ್ಣಿಗೆ ಕಾಣ್ತಿರ್ತದ. ಕಣ್ಣಿಗೆ ಕಂಡ್ರು ಅವರು ಇದ್ರ ಬಗ್ಗೆ ಮಾತಾಡಲ್ಲ. ಇದು ಹೆಂಗದ್ ನೋಡ್ರಿ. ಈಗ ಇದ್ರೊಳಗಿಂದ ಎಲ್ಲರೂ ಹೋಗ್ಬೇಕು. ಈ ಥರ ವ್ಯವಸ್ಥೆ ಇಲ್ಲಿಟ್ಟಾರ. ಹಿಂಗೆ ಇಡೋದ್ರಲಿಂತ ಏನಾಗ್ತದೆ ಅಂದ್ರೆ ಶಾಲಿ ಮಕ್ಕಳಿಗಾಗಲಿ, ಸಾರ್ವಜನಿಕರಿಗಾಗಲಿ, ಮತ್ತು ವ್ಯಾಪಾರಿಗಳಿಗಾಗಲಿ, ಮತ್ತು ರೈತರಿಗಾಗಲಿ, ಬಂಡಿ ಹೋಗೋರಿಗಾಗಲಿ ಎಷ್ಟು ತೊಂದರೆ ಆಗ್ತದ. ಇಲ್ಲಿ ನೋಡ್ರಿ ಒಂದು ಕೂಸ್ ಹೊಂಟದ, ಟೂ ವೀಲರ್ ಮ್ಯಾಗ ಹೊಂಟದ. ಅವರೆಲ್ಲ ಇದ್ರಾಗಿಂದೆ ಹೋಗ್ಬೇಕು ನೋಡ್ರಿ. ಈಗ ಈ ಥರ ಆಗ ನೋಡ್ರಿ ಪರಿಸ್ಥಿತಿ. ಈ ಥರ ನಮ್ಮ ಸೇಡಂ ತಾಲೂಕದ ಹೃದಯ ಭಾಗದಾಗೆ ಅದ. ಈಗ ಇದು ಆಟೋ ಹೋಗ್ಲತ್ತದ ನೋಡ್ರಿ. ಈಗ ಇದು ಆಟೋನು ಇಲ್ಲಿದೆ ಹೋಗ್ಬೇಕು. ಇದು ಏನು ದೊಡ್ಡ ವಿಷಯ ಅಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡೋದು ಇದು ಏನು ದೊಡ್ಡ ವಿಷಯನೇ ಅಲ್ಲ. ಈಸಿಯಾಗಿ ಅವ್ರು ಮಾಡ್ಬೋದು. ಅವ್ರು ಯಾಕೆ ಮಾಡಲ್ಲ? ಅವ್ರು ಆರಾಮಾಗಿ AC ಕಾರಿನಾಗ ಓಡಾಡ್ತಾರ, ಹಿಂಗೆ ಬರ್ತಾರ, ಹಿಂಗೆ ಹೋಗಿ ಬಿಡ್ತಾರ. ಇಂಥ ಪರಿಸ್ಥಿತಿ ಯಾರಿಗೆ ಗೊತ್ತಾಗ್ತದಪ್ಪ ಅಂದ್ರೆ ಯಾರು ಪಾದಚಾರಿಗಳಾರ, ಯಾರು ಟೂ ವೀಲರ್ದಾಗ ಬರ್ತಾರ, ಮತ್ತು ಯಾರು ಬಂಡಿ ಹೊಡ್ಕೊಂಡು ಹೋಗ್ತಾರ, ಯಾರು ನಡ್ಕೊತಾ ಹೋಗ್ತಾರ, ಅವರೆಲ್ಲರಿಗೂ ಇದು ಗೊತ್ತಾಗ್ತದ. ದೊಡ್ಡ ದೊಡ್ಡ ಕಾರಿನಾಗು AC ಕಾರಿನಾಗ ಬಂದು ಹೋಗೋರಿಗೆ ಎಲ್ಲ ಗೊತ್ತಾಗಲ್ಲ. ಅದಕ್ಕೆ ಸಂಬಂಧಪಟ್ಟವರು ಒಂದು ಸರಿ ಊಡಿಗೆ NT ಕಾಲೇಜ್ಗೆ ಹೋಗುವ ರಸ್ತೆ ಊಡಿಗೆಗೆ ಹೋಗ್ತೀವಲ್ಲ, ಅಲ್ಲಿ ಹೋಗಿ ಒಂದು ಸರಿ ನೋಡ್ರಿ. ನೋಡಿದ ಮ್ಯಾಗ ಅಲ್ಲಿನ ವ್ಯವಸ್ಥೆ ಹೆಂಗದ ಹೆಂಗಿಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಫುಲ್ಲು ಸಣ್ಣದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಯಾರ. ಇಲ್ಲಿ ಬಂದು ಬಟ್ಟೆ ಬಿಚ್ಚಿ ಈಜಾಡ್ಬೇಕೇನು ಆ ಥರ ಪರಿಸ್ಥಿತಿ ಅದ. ಇಲ್ಲಿ ನೋಡ್ರಿ ನಮ್ಮ ವ್ಯವಸ್ಥೆ ಮಾಡುವವರು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಥರ ಇಟ್ಟಾರ ಅಂತ ಅನಿಸ್ತದೆ. ಇಲ್ಲಿ ನೋಡ್ರಿ ಎಷ್ಟು ಸಾರ್ವಜನಿಕರು ಬರ್ತಾರ, ಎಷ್ಟು ಜನ ಹೋಗ್ತಾರ, ಎಷ್ಟು ರೆಸ್ ಇರ್ತದ. ಇಲ್ಲಿ ನೋಡ್ರಿ
ಒಂಥರ ಜಾತ್ರೆಗೆ ಹೋದಂಗೆ ಹೋಗ್ತಿರ್ತಾರೆ ಮಂದಿ, ಜಾತ್ರೆಗೆ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಅಷ್ಟು ಜನ ಓಡಾಡ್ತಾರೆ ಈ ರೋಡಿಗೆ, ಅಷ್ಟು ಬ್ಯುಸಿ ಆದಿದ್ದು ರೋಡು. ಇಲ್ಲಿ ನೋಡ್ರಿ ಎಷ್ಟು ಟೂ ವೀಲರ್ಗಳು ಕಾಣ್ಲತ್ತವ ನಿಮ್ಮೆಲ್ಲರಿಗೆ. ಇಲ್ಲಿ ನೋಡ್ರಿ ಈಗ ಇಲ್ಲೊಂದು ಟೂ ವೀಲರ್ ಹೋಗ್ಲತ್ತವ ನೋಡ್ರಿ. ಈಗ ಈ ಥರ ಅದು ನೋಡ್ರಿ ಪರಿಸ್ಥಿತಿ ನೋಡ್ರಿ. ಶಾಲಾ ಮಕ್ಕಳುಗಳು ಆಟೋದಾಗು ಇದ್ರಾಗಿಂದೇ ಹೋಗ್ಬೇಕು. ಈಗ ಎಲ್ಲ ಸಾರ್ವಜನಿಕರು ಇದ್ರಾಗಿಂದೇ ಬರಬೇಕು. ನಾ ಲೈವ್ ಇಟ್ಟಿದ್ದ ವಿಷಯ ಏನಪ್ಪ ಅಂತಂದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಏನು ಸಂಬಂಧಪಡ್ತಾರಲ್ಲ ಆ ಅಧಿಕಾರಿಗಳಿಗೆ ಇದೆಲ್ಲ ಗೊತ್ತಾಗಿ ಸ್ವಲ್ಪ ನಾಚಿಕಾದ್ರೂ ಬರಲಿ. ನಾಚಿಕ್ ಬಂದಾದ್ಮೇಲೆ ಆದ್ರೂ ಇದು ನೀರು ನಿಂತವಲ್ಲ, ಇಲ್ಲಿನ ವ್ಯವಸ್ಥೆ ಸರಿ ಮಾಡುವಂತಹ ಕೆಲಸ ಅವರು ಮಾಡಲಿ. ಅಲ್ಲ ರೀ, ಸೇಡಂ ತಾಲೂಕ ಸೆಂಟ್ರ್ ಸ್ಥಳ ಅದು. ಹಾಂ, ಇಲ್ಲಿ ನೋಡ್ರಿ ಟೂ ವೀಲರ್ ಮ್ಯಾಗ ಹೋಗ್ಲತ್ತಾರ ನೋಡ್ರಿ. ಈಗ ಈ ಥರ ಅದು ನೋಡ್ರಿ. ಈಗ ನೋಡ್ರಿ, ನಿಮಗೆ ಲೈವ್ ಯಾಕೆ ತೋರಿಸ್ಲತ್ತೀನಿ ಅಂದ್ರೆ ನಾವೇನು ಸುಳ್ಳಾಡೋದಿಲ್ಲ ಇಲ್ಲಿ, ನಾವೇನು ಯಾರಿಗೂ ಮೋಸ ಮಾಡೋದು ಇಲ್ಲ. ಯಾಕಂದ್ರೆ ಇದ್ದಂಗೆ ತೋರಿಸುವವರು ನಾವು. ವ್ಯವಸ್ಥೆ ಹಿಂಗಾದ, ವ್ಯವಸ್ಥೆ ಬಗ್ಗೆ ನಾವು ಮಾತಾಡಬೇಕು. ಇಲ್ಲಿ ನೋಡ್ರಿ ಎಷ್ಟು ಆಟೋಗಳು ಹೊಂಟಾವ ನೋಡ್ರಿ. ಈಗ ನಿಮಗೆ ಲೈವ್ ಯಾಕೆ ಇಟ್ಟಿನಪ್ಪ ಅಂತಂದ್ರೆ ಇಲ್ಲಿ 2 ನಿಮಿಷದಾಗು 3 ನಿಮಿಷದಾಗು 5 ನಿಮಿಷದಾಗು ಎಷ್ಟು ಜನ ಬರ್ತಾರ, ಎಷ್ಟು ಜನ ಹೋಗ್ತಾರ ಅಂತ ಇರ್ಬೇಕು. ನೋಡ್ರಿ ಈಗ ಮಕ್ಕಳೆಲ್ಲ ಹೋಲತ್ತಾರ ನೋಡ್ರಿ. ಈಗ ಎಷ್ಟು ತೊಂದರೆ. ಈಗ ಇಲ್ಲೊಂದು ಆಟೋ ಅದ ನೋಡ್ರಿ. ಈಗ ಇಲ್ಲೊಂದು ಆಟೋ. ಈ ಥರ ತೊಂದರೆ ಸಾರ್ವಜನಿಕರಿಗೆ ಆಗ್ಲತ್ತದ. ಅದ್ರ ಸಲಕ್ಕಾಗಿ ನೀವು ಸಂಬಂಧಪಟ್ಟವ್ರು ಬಂದು ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಾಗ ಸಾರ್ವಜನಿಕರು ಏನು ಇರ್ತಾರಲ್ಲ ಅವ್ರೆಲ್ಲರೂ ಆರಾಮಾಗಿ ಹೋಗ್ತಾರ. ಅವಾಗ ಆರಾಮಾಗಿ ಹೋಗ್ತಾರ, ಆರಾಮಾಗಿ ಬರ್ತಾರ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸರಿ ಹುಡುಗಿ ಕಮಾನ್ ಏನು ಹುಡುಗಿ ಹೋಗ್ತೀವಿ, NT ಕಾಲೇಜ್ಗೆ ಹೋಗ್ತೀವಿ, ದುರ್ಗಾಂವ್ಗೆ ಹೋಗ್ತೀವಿ, ಚಿತ್ತಾಪುರಕ್ಕೆ ಹೋಗ್ತೀವಿ, ಅದು ಏನು ರೋಡ್ ಅದಲ್ಲ ಆ ರೋಡಿಗೆ ಒಂದು ಸರಿ ಬಂದು ಕೇಸಿ ನೋಡಿ ಗಮನ ಹರಿಸಿದ್ಮೇಲೆ ನಿಮ್ಮ ಮನಸ್ಸಿಗೆ ಏನು ಅನಿಸಿದ ಮ್ಯಾಗ ಅವಾಗ ನೀವು ಒಳ್ಳೆ ವ್ಯವಸ್ಥೆ ಮಾಡ್ರಿ. ಇಲ್ಲಿ ನೋಡ್ರಿ ಲೈವ್ ಇಟ್ಟು ಉದ್ದೇಶ ಏನೇನಪ್ಪ ಅಂತಂದ್ರೆ ನಮ್ಮ ಸೇಡಂದ ತಾಲೂಕದಾಗ ಯಾರು ಕಡಿಲಿಂತಂತೂ ನನಗೆ ಗೊತ್ತಿಲ್ಲ, ಸಣ್ಣದೊಂದು ಸ್ವಿಮ್ಮಿಂಗ್ ಪೂಲ್ ಅಂತ ಅನ್ಬೋದು. ಇದಕ್ಕೆ ಸಣ್ಣ ಸ್ವಿಮ್ಮಿಂಗ್ ಪೂಲ್ ಅನ್ಬೋದು. ಆ ಥರ ಇದು ಇಟ್ಟಾರ. ಇಲ್ಲಿ ನೋಡ್ರಿ ಈ ಥರ ಸಾರ್ವಜನಿಕರಿಗೆ ಹೋಗೋರಿಗೆ ಬರೋರಿಗೆ ತೊಂದರೆ ಆಗ್ತದ. ದಯವಿಟ್ಟು ಏನು ನೀವು ವಿಡಿಯೋ ನೋಡ್ಲತ್ತಿರಲ್ಲ ಅಧಿಕಾರಿಗಳು, ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಬಂದು ಇಲ್ಲಿ ಏನು ಹಾಕಬೇಕು, ಯಾವ ಥರ ಸ್ವಚ್ಛ ಇಡಬೇಕು ಅಂತ ನೀವು ಮಾಡಬೇಕು ಅಂತ ನನ್ನ ಮನವಿ ಅದ. ನೋಡ್ರಿ ಇದ್ರಾಗ ಹಿಂದೆ ಬರಬೇಕು, ಇದ್ರಾಗ ಹಿಂದೆ ಹೋಗ್ಬೇಕು. ಈ ಥರ ವ್ಯವಸ್ಥೆ ಅದ ನೋಡ್ರಿ. ಬೇರೆ ನೋಡ್ರಿ ಎಲ್ಲರೂ ಲೈವ್ ಆಗಿ ತೋರಿಸ್ಲತ್ತೀನಿ ನಿಮ್ಮೆಲ್ಲರಿಗೂ. ಎಷ್ಟು ಟೂ ವೀಲರ್ಗಳು ಹೋಗ್ತಾವ, ಎಷ್ಟು ಜನ ಹೋಗ್ತಾರ ನೋಡ್ರಿ. ಹುಡುಗ ಸೈಕಲ್ ತೊಗೊಂಡು ಹೋಗ್ಲತ್ತಾನ. ಇಲ್ಲಿದೆ ಈ ಥರ ವ್ಯವಸ್ಥೆ ಅದಿಲ್ಲಿ ನೋಡ್ರಿ. ಇಲ್ಲಿನೂ ಹೋಗ್ಲತ್ತಾರ ನೋಡ್ರಿ. ಹೋಗೋರು ಬರೋರು ಯಾವಾಗಲೂ ಫುಲ್ ಬ್ಯುಸಿ ಇರ್ತದೆ ಇದು ರೋಡು. ಬ್ಯುಸಿ ಇರುವಂತಹ ರೋಡು ಈ ಥರ ನೀವು ವ್ಯವಸ್ಥೆ ಇಟ್ಟಿರಿ ಸಂಬಂಧಪಟ್ಟವರು. ನೋಡ್ರಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಏನಿದು ಲೈವ್ ವಿಡಿಯೋ ನೋಡ್ಲತ್ತೀರಿ ಅವ್ರು ಬಂದು ಆದಷ್ಟು ಬೇಗ ಇಲ್ಲಿ ಏನು ನೀರು ನಿಂತಾವಲ್ಲ ಇಲ್ಲಿ ನೀರು ನಿಂದಿರಬಾರ್ದು. ಸಾರ್ವಜನಿಕರಿಗೆ ಒಳ್ಳೆ ವ್ಯವಸ್ಥೆ ಆಗಬೇಕು. ಮತ್ತು ಇದು ಏನಾಗ್ತದಪ್ಪ ಅಂದ್ರೆ ವ್ಯವಸ್ಥೆ ಆಯ್ತಂದ್ರೆ ಆಟೋಗಳು ಹೋಗ್ತಾವ ಬರ್ತಾವ, ಈಸಿ ಆಗ್ತದ. ಇಲ್ಲ ನೋಡ್ರಿ ಈ ಥರ ಅದ, ಈ ಥರ ವ್ಯವಸ್ಥೆ ಅದ. ಈ ಥರ ವ್ಯವಸ್ಥೆ ಅದ. ಹೋಗ್ರಿ ಈ ಥರ ಬಂದು ಬೀಳ್ತಾವೆ. ಈ ಥರ ತೊಂದರೆ ಆಗ್ತದೆ. ತೊಂದರೆ ಆಗೋದ್ರಲ್ಲಿಂತ ಏನಾಗ್ತದೆ, ಸಾರ್ವಜನಿಕರು ಅಕಸ್ಮಾತ್ ಬಿದ್ದರು, ಅವರು ಕೈ ಕಾಲುಗಳು ಮುರಿದುವು ಅಂದ್ರೆ ಅದರ ಜವಾಬ್ದಾರಿ ಯಾರು ತಗೋತಾರ? ಸೇಡಂ ಮಧ್ಯ ಹೃದಯ ಭಾಗದಾಗೆ ಈ ಥರ ಇದ್ದರು ಹೆಂಗು? ದಯವಿಟ್ಟು ಸಂಬಂಧಪಟ್ಟವರು ಆದಷ್ಟು ಬೇಗ ಇಲ್ಲಿ ಬಂದು ಗಮನ ಹರಿಸಬೇಕು. ಗಮನ ಹರಿಸಿ ಇದು ಏನಾದಲ್ಲ ಆದಷ್ಟು ಸ್ವಚ್ಛವಾಗಿಡಬೇಕು. ಇಲ್ಲಿ ಕಾಂಕ್ರೀಟ್ ಹಾಕ್ತಿರೋ, ಶಿಲ್ಪ ಹಾಕ್ತಿರೋ, ಹೈಟ್ ಮಾಡ್ತಿರೋ ಅದು ಅಂತರೂ ನಿಮಗೆ ಬಿಟ್ಟದ್ದು. ಏನು ಮಾಡ್ತೀರಿ ಮಾಡಿರಿ. ಸಾರ್ವಜನಿಕರಿಗೆ ಒಳ್ಳೆಯ ಅನುಕೂಲ ಆಗಂಗೆ ಮಾಡಿ ಕೊಡ್ಬೇಕಂತ ನನ್ನ ಕಳಕಳಿಯ ಮನವಿ. ನೋಡ್ರಿ ಎಷ್ಟು ಜನ ಬರ್ತಾರೆ ನೋಡ್ರಿ. ಈಗ ಇಷ್ಟು ಕಾರ್ಗಳು ಹೋಗ್ತಿರ್ತಾವ, ಈಗ ವ್ಯಾನ್ಗಳು ಹೊಂಟವ. ಈ ಥರ ಎಲ್ಲ ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ಹೋಗ್ತಿರ್ತಾರೆ ನೋಡ್ರಿ. ಆಟೋಗಳು ಹೆಂಗೆ ಲೈನ್ಲಿಂತ ಹೊಂಟಾವ ನೋಡ್ರಿ. ಈಗ ನೋಡ್ರಿ ಲೈವ್ ಇಡೋ ಉದ್ದೇಶ ಅಂದ್ರೆ ಏನು, ಪ್ರೆಸೆಂಟ್ ಈಗ ಎಲ್ಲಿ ಈ ಪರಿಸ್ಥಿತಿ ಆದ ಅಂತ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಅದ್ರ ಸಲುವಾಗಿ ಇದು ವಿಡಿಯೋ ಮಾಡೋ ಉದ್ದೇಶ, ಅದು ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ. ಸರ್ ಹೇಳ್ರಿ, ಆ ಥರ ಉದ್ದೇಶ ಅದ. ಈ ಥರ
ನೀವೆಲ್ಲ ನೋಡ್ಲತ್ತೀರಲ್ಲ, ನೋಡ್ರಿ, ನಿಮ್ಮ ಮನುಷ್ಯನಾಗ ಏನು ಅನ್ನಿಸ್ತದ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಇಲ್ಲೊಬ್ರು ಹೋಗ್ಲತ್ತಾರ, ಬ್ರೇಕ್ ಮಾಡಿ ನಿಂತರು ನೋಡ್ರಿ. ಹೋಗ್ರಿ ಹಂಗೆ ಮೆಲ್ಲಕ್ಕ. ಈಗ ಈ ಕಡೆ ಹೋಗಲ್ಲ, ಈ ಕಡೆ ತೊಗೊಂಡು ಹೋಗ್ಲತ್ತಾರ ನೋಡ್ರಿ ಗಾಡಿ. ದಯವಿಟ್ಟು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಗಮನ ಹರಿಸಿ ಆದಷ್ಟು ಬೇಗ ಇದು ಸ್ವಚ್ಛ ಮಾಡಬೇಕು. ಇದು ನೀಟ್ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ. ಯಾರಿಗೆ ಈ ವಿಡಿಯೋ ಇಷ್ಟ ಆಗ್ತದ ಇನ್ನೊಬ್ರಿಗೆ ಶೇರ್ ಮಾಡಿರಿ. ನಮ್ಮ ಸೇಡಂ ವ್ಯವಸ್ಥೆ ಹೆಂಗದ ಅಂತ ಇನ್ನೊಬ್ರಿಗೆ ಗೊತ್ತಾಗಲಿ. ಗೊತ್ತಾದ್ನಾಗ ಆದ್ರೂ ಅವ್ರು ಬಂದು ಸರಿ ಮಾಡಲಿ ಅಂತ ನನ್ನ ಮನವಿ ಅದ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳೇ ಕಣ್ಣು ತೆರೆದು ನೋಡಿ ಇದರ ವ್ಯವಸ್ಥೆ ಸರಿ ಮಾಡಿ ಕೊಡಬೇಕು ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.